ಇಂದಿನ ವೇಗದ ಯುಗದಲ್ಲಿ ಯುವ ಪೀಳಿಗೆ ಎದುರಿಸುತ್ತಿರುವ ತೀವ್ರ ಮಾನಸಿಕ ಒತ್ತಡಗಳನ್ನು ಸಮರ್ಥವಾಗಿ ಎದುರಿಸಲು ಮನೋವಿಕಾಸನ ಅಥವಾ ಮನಸ್ಸಿನ ವಿಸ್ತರಣೆ ಅತ್ಯಗತ್ಯ ಎಂದು ಕನ್ನಡ ಚಲನಚಿತ್ರ ನಟ ಕಿಶೋರ್ ಕುಮಾರ್ ಅವರು ಅಭಿಪ್ರಾಯಪಟ್ಟಿದ್ದಾರೆ. ಚಿಂತಾಮಣಿ ತಾಲೂಕು ಆಡಳಿತ, ತಾಲೂಕು ಪಂಚಾಯಿತಿ ಮತ್ತು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಇವರ ಸಂಯುಕ್ತಾಶ್ರಯದಲ್ಲಿ ಪಿಯುಸಿ, ಡಿಪ್ಲೊಮೊ, ನರ್ಸಿಂಗ್ ಪದವಿ ಹಾಗೂ ಎಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗಾಗಿ ಹಮ್ಮಿಕೊಂಡಿದ್ದ ಮನೋವಿಕಾಸನ ಕಾರ್ಯಾಗಾರದಲ್ಲಿ ನಟ ಕಿಶೋರ್ ಕುಮಾರ್ ಸಂಪನ್ಮೂಲ ವ್ಯಕ್ತಿಗಳಾಗಿ ಮಾತನಾಡಿದ್ದಾರೆ. ಇಂದಿನ ವಿದ್ಯಾರ್ಥಿಗಳು ಮೊಬೈಲ್ ಫೋನ್ ಅಥವಾ ಡಿಜಿಟಲ್ ಕಂಟೆಂಟ್ಗಳ ಅತಿಯಾದ ಬಳಕೆಯಂತಹ ಆಧುನಿಕ ಸವಾಲುಗಳನ್ನು ಎದುರಿಸುತ್ತಿದ್ದಾರೆ. ಇದರೊಂದಿಗೆ ಶೈಕ್ಷಣಿಕ ನಿರೀಕ್ಷೆಗಳು, ಭವಿಷ್ಯದ ಉದ್ಯೋಗ ಮತ್ತು ಆರ್ಥಿಕ ಭದ್ರತೆಯ ಆತಂಕಗಳು ಯುವ ಮನಸ್ಸುಗಳನ್ನು ಕಾಡುತ್ತಿದೆ. ಇಂತಹ ಕಠಿಣ ಸಂದರ್ಭದಲ್ಲಿ ತಜ್ಞರ ಮಾರ್ಗದರ್ಶನ ಹಾಗೂ ಸೂಕ್ತ ಸಪೋರ್ಟ್ ಸಿಸ್ಟಮ್ ಇಲ್ಲದೆ ಖಿನ್ನತೆಯಿಂದ ಹೊರಬರಲು ಸಾಧ್ಯವಿಲ್ಲ ಎಂದು ಕಿಶೋರ್ ಕುಮಾರ್ ಕಳವಳ ವ್ಯಕ್ತಪಡಿಸಿದ್ದಾರೆ. ಅಲ್ಲದೆ ಕೇವಲ ಪಠ್ಯವಲ್ಲದೆ ಓದು, ಸಾಹಿತ್ಯ, ಕಥೆಗಳು, ಸಿನಿಮಾಗಳು ಮತ್ತು ಸಂಗೀತದ ಮೊರೆ ಹೋಗುವ ಮೂಲಕ ಹದಿಹರಿಯದಿಂದಲೇ ಮನಸ್ಸನ್ನ ವಿಕಸನಗೊಳಿಸಬಹುದು ಎಂದು ಅವರು ಕಿವಿ ಮಾತು ಹೇಳಿದ್ದಾರೆ. ಯಾರು ಬರೆದಿರ್ತಾರೋ ಅವರ ಜ್ಞಾನ ಪುಸ್ತಕದಲ್ಲಿ ಹಾಕಿರ್ತಾರೆ. ಆ ಪುಸ್ತಕನ ನೀವು ಓದಿದಾಗ ಆ ಪುಸ್ತಕದ ಮೂಲಕ ಅವರ ಜ್ಞಾನ, ಅವರ ಜೀವನಾನುಭವ ಇದೆಲ್ಲನೂ ನಿಮ್ಮದಾಗುತ್ತೆ. ಆಗ ನಿಮ್ಮ ಮನಸ್ಸು ವಿಕಾಸ ಆಗ್ತಾ ಹೋಗುತ್ತೆ. ಯಾಕಂದ್ರೆ ಅವರ ಅನುಭವ ನೀವು ತಗೊಳ್ಳೋದು. ಜೀವನಾನುಭವ ತುಂಬಾ ದೊಡ್ಡದು. ಜೀವನಾನುಭವದಿಂದಷ್ಟೇ ಮನಸ್ಸು ವಿಕಾಸ ಆಗ್ಲಿಕ್ಕೆ ಸಾಧ್ಯ. ಸೊ ಹಾಗಾಗಿ ಓದೋ ಅಭ್ಯಾಸ ಬೆಳೆಸ್ಕೊಳ್ಳಿ. ಜೊತೆಗೆ ಆ ಥರದವರು ತುಂಬಾ ಒಳ್ಳೆ ಬರಹಗಾರರನ್ನು ಓದಿದ್ರೆ ಅವ್ರು ಹೇಳ್ತಾರೆ, ನಿರಂಕುಶ ಮತಿಗಳಾಗಿದ್ರೆ ಅಂಕುಶವಿಲ್ಲದೆ ಇರೋ ಮನಸ್ಸಿನವರಾಗಬೇಕು. ಅದೇ ಮನೋವಿಕಸನ. ಅಂಕುಶ ಅಂದ್ರೆ ಏನು ಗೊತ್ತಾ ಯಾರು? ಅಂಕುಶ ಇದಿಟ್ಕೊಂಡಿರ್ತಾರೆ ನೋಡಿ, ಆನೆ ಓಡಿಸೋರಲ್ಲ, ಅದನ್ನು ಸಹ ಅಂಕಿಯಲ್ಲಿ ಇಡೋದು. ಅಂಕಿ ಇಲ್ಲದೆ ಇರುವಂಥದ್ದು ಅಂದ್ರೆ ಲಿಮಿಟೇಷನ್ಸ್ ಇಲ್ದಿರುವಂತ ಒಂದು ಮನಸ್ಸಾಗಬೇಕು. ನಮಗೆ ನಾನು ನ್ಯಾಷನಲ್ ಕಾಲೇಜ್ ಓದಿದ್ದು, ಅಲ್ಲಿ ಎಚ್ ನರಸಿಂಹಯ್ಯ ಅಂತ ಯಾರು ಹೇಳಿರ್ತೀರಾ? ನಿಮ್ಮೂರ್ ಕಡೆಯವರೇ, ಈ ಕಡೆಯವರೇನೆ. ಸೊ ನಮಗೆ ಈ ಕಡೆ ಎಲ್ಲ ನ್ಯಾಷನಲ್ ಹೈಸ್ಕೂಲ್ ಮಾಡ್ಬಿಟ್ಟು ನಾವು ಈ ಕಡೆ ತುಂಬಾ ದೊಡ್ಡ ಎಜುಕೇಶನಿಸ್ಟ್. ತುಂಬಾ ಖುಷಿ ಆಯಿತು. ಇದು ಹೆಸರು ನೋಡಿದ ತಕ್ಷಣ ತುಂಬಾ ಖುಷಿ ಆಯ್ತು. ಒಳ್ಳೆ ಹೆಸರು, ಮನೋವಿಕಸನ ಕಾರ್ಯಾಗಾರ ಅಂತ. ಮನೋವಿಕಸನ ಅಂದ್ರೆ ಏನು ಅಂತ ನಿಮ್ಗೆ ನಿಮ್ಮ ಐಡಿಯಾ ಏನು ಅನ್ಸುತ್ತೆ? ಯಾರಾದ್ರೂ ಹೇಳ್ಬೋದಾ? ಮನಸ್ಸು ವಿಕಾಸ ಆಗೋದು ಅಂದ್ರೆ ಏನು? ವಿಕಾಸ ಅಂದ್ರೆ ಏನು? ದೊಡ್ಡದಾಗೋದು ಅಲ್ವಾ? ವಿಕಸನ ಅಂದ್ರೆ ದೊಡ್ಡದಾಗೋದು. ಮನಸ್ಸು ದೊಡ್ಡದಾಗೋದ್ರೆ ಏನಾಗುತ್ತೆ? ಮನಸ್ಸು ದೊಡ್ಡದಾಗುತ್ತೆ ಅಷ್ಟೇ. ನೀವು ಮುಂಚೆ ಎಲ್ಲ ಕಡೆ ಹಳ್ಳಿಗಳೆಲ್ಲ ತುಂಬಾ ಹಂಚಿಕೆ ಬಳಸ್ತೀವಿ, ಅವ್ನು ತುಂಬಾ ದೊಡ್ಡ ಮನುಷ್ಯ ಅಂತ. ಅವ್ರು ತುಂಬಾ ದೊಡ್ಡ ಮನ್ಸು ಹೌದು ಅಂತ ಅಂದ್ಬಿಟ್ಟು. ನಿಮಗೆ ಮನಸ್ಸು ಯಾಕೆ ದೊಡ್ಡದಾಗ್ಬೇಕು ಅಂತ ಸುಮ್ಮನೆ ನಾನು ಯೋಚನೆ ಮಾಡ್ತಾ ಇದ್ದೆ. ನನ್ನ ಹೊಚ್ಚ ಆಲೋಚನೆಗಳಲ್ಲಿ ನಾನು ಯೋಚನೆ ಮಾಡ್ತಾ ಇದ್ದೆ. ಮನಸ್ಸು ದೊಡ್ಡದಾದ್ರೆ ಏನಾಗುತ್ತೆ? ಏನಾಗೋದು? ಯಾರಾದ್ರೂ ಹೇಳ್ಬೋದಾ? ತುಂಬಾ ಟ್ರಿಕಿ ಕ್ವಶನ್ ಅಲ್ಲ? ಮನಸ್ಸು ದೊಡ್ಡದಾದ್ರೆ ದೊಡ್ಡ ಮನುಷ್ಯ ಆಗ್ಬೋದು. ಇದೇ ಸಂದರ್ಭದಲ್ಲಿ ಡಾಕ್ಟರ್ ಸತೀಶ್ ಗೌಡ ಮಾತನಾಡಿ, ಕಡು ಬಡತನ, ಗ್ರಾಮೀಣ ಹಿನ್ನೆಲೆ ಹಾಗೂ ಭಾಷೆಯ ತೊಡಕುಗಳು ಸಾಧನೆಗೆ ಎಂದಿಗೂ ಅಡ್ಡಿಯಾಗಲಾರವು ಎಂಬುದಕ್ಕೆ ಮೈಸೂರು ವಿಶ್ವವಿದ್ಯಾಲಯದ ಕಾನೂನು ಪದವಿಯಲ್ಲಿ ಪ್ರಥಮ ರ್ಯಾಂಕ್ ಗಳಿಸಿದ ಗ್ರಾಮೀಣ ಯುವಕನ ಉದಾಹರಣೆ ನೀಡಿದರು. 10ನೇ ತರಗತಿಯವರೆಗೆ ಕನ್ನಡ ಮಾಧ್ಯಮದಲ್ಲೇ ಓದಿ ನಂತರ ಭಾಷಾ ಭೀತಿಯನ್ನ ಮೆಟ್ಟಿ ನಿಂತು ಇಂಗ್ಲಿಷ್ ಭಾಷೆಯಲ್ಲೂ ಅತ್ಯಧಿಕ ಅಂಕಗಳನ್ನ ಗಳಿಸಿ ಸಾಧನೆ ಮಾಡಬಹುದು ಎಂಬುದನ್ನು ಆ ಯುವಕ ಸಾಬೀತುಪಡಿಸಿದ್ದಾನೆ ಎಂದರು. ಈ ಕಾರ್ಯಕ್ರಮದಲ್ಲಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಎಸ್ ಆನಂದ್, ತಾಲೂಕು ಹಿಂದುಳಿದ ವರ್ಗಗಳ ಅಧಿಕಾರಿ ಸತ್ಪಾಲ್, ಮುತ್ತುರಾಜ್, ಬಸವರಾಜ್ ಸೇರಿದಂತೆ ಇತರೆ ಇಲಾಖೆ ಅಧಿಕಾರಿಗಳು ಹಾಗೂ ನೂರಾರು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಅಸ್ಲಾಂ ಪಾಷಾ, ಎಂಎಂಟಿವಿ ನ್ಯೂಸ್, ಚಿಂತಾಮಣಿ.